ಸಜೀವವಾದದ್ದು, ಅದು ಕಾರ್ಯ ಸಾಧಕವಾದದ್ದು. ಆ ವಾಕ್ಯ ಜೀವ ಇದೆ. ಅದು ಕೇಳುವವನಿಗೂ ಅದು ಹೇಳುವವನಿಗೂ ಇಬ್ಬರಿಗೂ ಅನ್ವಯವಾಗುವಂತ ವಾಕ್ಯ. ಅದು ಇವತ್ತು ಇದ್ರ ಒಳಗಡೆ ನಂಬುವವನ ಕುಟುಂಬದಲ್ಲೇ ಒಂದು ದೊಡ್ಡ ಬಿಡುಗಡೆ, ಒಂದು ಮಗ ಮುರಿಲಿಕ್ಕೆ ಹೋಗುತ್ತೆ. ಆತ್ಮದಲ್ಲಿ ನಾನು ಪ್ರವಚಿಸ್ತಾ ಇದ್ದೇನೆ, ನಿಮ್ಮ ಕುಟುಂಬದಕ್ಕೆ ಯಾವ ನೊಗ ಇವತ್ತು ಸೈತಾನನ ಹಾಕಿದಾನೋ ಯೇಸುವಿನ ನಾಮದಲ್ಲಿ ಎಲ್ಲ ನೊಗ ಮುರಿಯುತ್ತೆ. ಅದು ಸಾಲದ ನೊಗ, ಅದು ರೋಗದ ನೊಗ, ಅದು ಪಾಪ ಯೇಸುವಿನ ನಾಮದಲ್ಲಿ ಪ್ರವಾದನೆಯನ್ನು ಘೋಷಣೆ ಮಾಡ್ತಾ ಇದ್ದೇನೆ. ಒಂದೊಂದು ಕುಟುಂಬದ ಮೇಲೆ ಯೇಸುವಿನ ನಾಮದಲ್ಲಿ ದುಷ್ಟತನ ಪಾಪ ನೊಗ ಆಗಿರ್ಬೋದು, ಪಾಪದ ನೊಗ ಆಗಿರ್ಬೋದು, ಸತ್ತು ಪೀಡೆ ನೊಗ ಆಗಿರ್ಬೋದು. ಯಾರಾದ್ರೂ ಇದ್ರ ಒಳಗಡೆ ಇದ್ದೀರಾ? ಆ ನೊಗ ನನ್ನ ಮೇಲೆ ಈಗ ಮುರಿತಾ ಇದೆ ಅಂತ ಯಾರಾದ್ರೂ ಘೋಷಣೆ ಮಾಡಿ, ಅನೇಕ ವರ್ಷದಿಂದ ನಿನ್ನ ನಡಲಿಕ್ಕೆ ಆಗದಂತೆ ಕಟ್ಟಿರುವ ಕಟ್ಟುಗಳು ದೇವರ ಆತ್ಮನು ಮುರಿತವೆ. ರಾಮ 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 ರೇಖೆಲೆ ಅಂದ್ರ ಯೇಸುವಿನ ನಾಮದಲ್ಲಿ ನಾನು ನೋಡ್ತಾ ಇದ್ದೇನೆ. ಕೆಲವು ಕುಟುಂಬಗಳ ಮೇಲೆ ಆ ರೋಗ ಮುರಿತಾ ಇದೆ. ಇದುವರೆಗೂ ಪೀಡಿಸಿದ ಶತ್ರುವನ್ನ ಏನೇ ಶತ್ರು ಮೇಲಿನ ತಡೆಗಳ ಕಾಲ ಕೆಳಗಡೆ ಶಾಖಲ ರಿಯಾಂದಲ ಯೇಸುವಿನ ನಾಮದಲ್ಲಿ ನಾನು ನೋಡ್ತೇನೆ. ಇದ್ರ ಒಳಗಡೆ ಕೆಲವರ ಹೆಗಲ ಮೇಲೆ ದೇವರ ಆತ್ಮನ ನೋಗ ನುರಿತಾ ಇದ್ದಾನೆ. ನಾನು ಸಹಿಸದ ಕಾರಣಕ್ಕೋಸ್ಕರ ಭಾಗವಾದ ನೊಗ ಇದೆ ಅಂತ ಯಾರಾದರೂ ಚಿಂತೆ ಮಾಡ್ತಾ ಇದ್ರೆ ದೇವರ ಆತ್ಮನ ನಿನ್ನ ಬರೆಯಲ್ಲಿ ಹೇಳ್ತಾ ಇದ್ದಾರೆ, ಆ ನೊಗ ಇವತ್ತು ಮುರಿಯುತ್ತೆ. ಅದು ಇಷ್ಟು ವರ್ಷ ನಡೀಲಿಲ್ಲ, ಇವತ್ತು ಹೆಂಗ್ ನಡೀಲಿಲ್ಲ ಅಂತ ಚಿಂತೆ ಮಾಡಬೇಡ ಬ್ರದರ್. ನನ್ನ ದೇವರಿಗೆ ಕ್ಷಣ ಸಾಕು. ಒಂದು ಕ್ಷಣದಲ್ಲಿ ರಾಜ್ಯವನ್ನು ಕಟ್ಟುವುದಕ್ಕೆ, ಒಂದು ಕ್ಷಣದಲ್ಲಿ ರಾಜ್ಯವನ್ನು ಕೆಡವುವುದಕ್ಕೆ ನನ್ನ ದೇವರ ಶಕ್ತಿಯ. ಅನೇಕ ವರ್ಷದಿಂದ ನಾನು ಬಾಧಿತನಾಗಿ ಈ ನೊಗ ಓಡ್ತಾ ಇದ್ದೇನೆ. ಯಾರು ನನ್ನನ್ನು ಬಿಡುಗಡೆ ಮಾಡೋರು, ಯಾರು ನನ್ನನ್ನು ಇದರಿಂದ ಬಿಡಿಸೋದಂತ ಈ ಜನರು ಹಲ್ಲೆಲೂಯಾ ಐಗುಪ್ತದ ಸೆರೆಯಲ್ಲಿದ್ದಾಗ ಚಿಂತೆ ಮಾಡಿದ್ರು. 4 ತಲೆಮಾರು ನಡೆದೇ ಇರುವಂತ ಬಿಡುಗಡೆ ಇವತ್ತು ಹೆಂಗೆ ನಡೆಯುತ್ತೆ ಅಂತ ದೇವರು ಒಬ್ಬ ಮೋಸೆಯನ್ನು ಏರ್ಪಡಿಸಿದ. ಯಾರಾದ್ರೂ ಇದ್ರ ಒಳಗಡೆ ರೆಡಿ ಇದ್ದೀರಾ? ಆ ಮೋಸೆಯನ್ನು ನೇಮಿಸಿದಂತೆ ಕರ್ತನ ಮತ್ತೊಬ್ಬ ಪ್ರವಾದಿ ನಮ್ಮ ಮನೆಯಲ್ಲಿ ಇಟ್ಟಿದ್ದಾನೆ. ಆತನೇ ನಜರೇತಿನ ಯೇಸು. ಅವನು ಬಂದ್ರೆ